ಗಣಪ ಗಜವದನ ಮಧುರಾಧರೆ ಸದನ ನಿನ್ನ ಭಜಿಸುವೆನ ವಿಘ್ನೇಶಾವರ ಕರುಣ ಲಂಬೋದರ ವಿಘ್ನೇಶ್ವರ ವಿದ್ಯೇಶ್ವರ ಶರಣು ಲಂಬೋದರ ವಿಘ್ನೇಶ್ವರ ವಿದ್ಯೇಶ್ವರ ಶರಣು ಗಣಹೋಮ ಪ್ರಿಯದೇವ ಮಧುರ ಗಣಪ ಮಹಚೌತಿ ಉತ್ಸವದಿ ಮೆರೆವಂಥ ಗಣಪ ಗೋಡೆಯಿನ್ ಒಡಮೂಡಿ ಬಂದಂಥ ಗಣಪ ಮಧುವಾಹಿನಿ ತಟದೇವ ಶರಣಯ್ಯ ಗಣಪ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಈ ಪ್ರಮಾಣ ಪತ್ರದಿಂದ ಏನು ಸಾಕಷ್ಟು ನಿಮ್ಮ ಮಹಿಳೆ ಸಬಲೀಕರಣಕ್ಕೆ ಸರ್ಕಾರದಿಂದ ಬಹಳಷ್ಟು 1,600 ಸ್ಕೀಮ್ ಅದನ್ನ ಮಾಡುವಂತ ಬೆಂಗಳೂರಾಗಟ್ಟಿ ಹೋಗಿರುವಂತ ನಮ್ಮ ಅಣ್ಣಸರ ಶಿಷ್ಯ ಅಂದ್ರೆ ಇವರು 4 ಟ್ಯಾಕ್ಟರ್ ಖುಷಿ ಆಯ್ತು. ಮೇಡಮ್ ಕನಸು ಅಂತ ಸೇರಿದಾಗ ಅಂದ್ರೆ ನಿಮ್ದೆಲ್ಲ ಕನಸು ಇದು ಮೇಡಮ್ ಅದನ್ನ ಕನಸು ಏನ್ ಕಂಡಾಗಲ್ಲ ಅದೆಲ್ಲ ನಿಮ್ದೆಲ್ಲ ಕನಸುಗಳನ್ನ ನನಸು ಮಾಡಿದಾಗ ಇಲ್ಲಂದ್ರೆ ಈ ಕನಸು ಸಂಸ್ಥೆಗೆ ಅಂತ ಹೇಳಕ್ ನಾನು ಫಸ್ಟಿಗೆ ಬಯಸ್ತೀನಿ. ಇದರ ಡ್ರೀಮ್ ಅಂದ್ರೆ ಅದು ಪ್ರತಿಯೊಂದು ಒಬ್ಬರು ಮಹಿಳೆಯರು ಯಾರೋ ಇರಲಿ ಒಂದು ಡ್ರೀಮ್ ಅಂತ ಇಟ್ಕೊಂಡಿರ್ತಾರೆ ಲೈಫ್ ಒಳಗೆ ಕನಸು ಅಂತ ಇಟ್ಕೊಂಡಿರ್ತಾರೆ. ಆ ಕನಸು ನೆರವೇರಿಸಾಕ ಮೇಡಮ್ ಅವರು ಒಂದು ಸಹಕಾರ ಕೊಡುವಂತಾರೆ. ಆ ಟ್ರೈನಿಂಗ್ ಮುಖಾಂತರ ನಿಮ್ಮ ಕನಸು ಏನೂ ಇರಲಿ ಅದನ್ನು ಫುಲ್ಫಿಲ್ ಮಾಡೋಕೆ ಅವ್ರು ಫಸ್ಟಿಗೆ ನಾವೆಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ಫಸ್ಟಿಗೆ ಮಹಿಳೆಗೆ ಅವರು ನೀವು ಮನೆ ಆಗಿರ್ತೀರಿ ಏನೋ ಇದು ಮಾಡ್ತಿದ್ರಿ ಅವ್ರಿಗೆ ಒಂದು ಇಂಡಿವಿಜುವಲ್ ಆಗಿ ಸ್ವಂತ ಇದ್ರೊಳಗೆ ಸ್ಟಾರ್ಟ್ ಮಾಡಲಿ ಅಂತ ಒಂದು ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಆ ಟ್ರೈನಿಂಗಿಂದ ನಿಮ್ಗೆಲ್ಲರಿಗೂ ಯೂಸ್ ಆಗಲಿ. ಮತ್ತು ಗೌರ್ಮೆಂಟಲ್ಲಿ ಭಾಳ ಸ್ಕೀಮ್ಸು ಸಾವಿರಾರು ಸ್ಕೀಮ್ಸ್ ಗೌರ್ಮೆಂಟಲ್ಲಿ ಸ್ಕಿಲ್ ಡೆವಲಪ್ ಇದೆಲ್ಲ ಒಂದು ಇದು ಮಾಡಿದ್ದಾರೆ. ಒಂದು ಏನು ಮಾಡಿದ್ದಾರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ. ಕೌಶಲ್ಯ ಅಭಿವೃದ್ಧಿ ಏನಾದ್ರು ಮಾಡಿದ್ದಾರೆ. ಅಲ್ಲಿ ಸಾವಿರಾರು ಟ್ರೈನಿಂಗ್ ಅಲ್ಲಿ ನೀವೆಲ್ಲರೂ ಅದನ್ನು ಸದುಪಯೋಗಿಸ್ತೀವಿ. ಸರ್ ಹೇಳೋದಿಲ್ಲ ದುಡ್ಡು ತೊಗೊಂಡಿಲ್ಲ ಏನು ಮಾಡಿಲ್ಲ ಅಂತಂದ್ರೆ ದುಡ್ಡು ತೊಗೊಳ್ಳೋದ ಟ್ರೈನಿಂಗ್ ಕೊಡೋ ಅಂತಂದ್ರೆ ಆದ್ರೆ ಏನಂದ್ರೆ ಈಗ ದುಡ್ಡು ತೊಗೊಳ್ಳೋದನ್ನ ಇಷ್ಟು ಮಾಡ್ಯಾರ. ಇನ್ನು ಮುಂದೆ ಇದ್ರೊಳಗೆ ಮೇಡಮ್ ಅವ್ರ ಸ್ಕೀಮ್ ಗೌರ್ಮೆಂಟ್ ಜಾಸ್ತಿ ಸ್ಕೀಮ್ಸ್ ತಗೊಳ್ಳಿ ಹಾಗೂ ಬರೀ ಇಷ್ಟ ಅಂತೆಲ್ಲ ದೊಡ್ಡದೊಂದು ಇನ್ಸ್ಟಿಟ್ಯೂಟ್ ಮಾಡಲಿ ಅಂತ ನಾನು ಕರೆಯಾದ್ರೆ ಇವತ್ತು ಇಂಥ ಒಂದು ನೋಡೋದಿಲ್ಲ. ಯಾಕಂದ್ರೆ ಹೆಣ್ಮಕ್ಳೆಲ್ಲ ಕೂಡಿ ಇದು ಮಾಡೋವಂಥ ನಮಗೊಂದು ಖುಷಿ ಇರೋದು. ಸ್ವಲ್ಪ ಮುಂದಿನ ದಿನಮಾನದಲ್ಲಿ ಏನೋ ಮಾಡ್ಕೊಂಡು ಸರ್ಕಾರ ನಮ್ಮಿಂದ ಏನೋ ಹೆಲ್ಪ್ ನಾವು ಮಾಡೋಕ್ಕೆ ಇದು ಮಾಡ್ತೀವಿ. ಇಲ್ಲೇ ರಾಜರು ಹೋಗಿ
ತಿಳುವಳಿಕೆ ಜಾಸ್ತಿ ಹೇಳ್ಕೊಟ್ರು. ಹೆಣ್ಮಕ್ಳು ಹೊರಗೆ ಬಂದ್ಮೇಲೆ ಹೆಂಗಿರ್ಬೇಕು, ಮನೆಯೊಳಗೆ ಹೆಂಗಿರ್ಬೇಕು ಅಂತ ತಿಳುವಳಿಕೆ ಹೇಳ್ಕೊಟ್ರು. ಇಷ್ಟೊತ್ತ ನಾವು ಮಾತಾಡೋದೇನಿಲ್ಲ, ಸುಮ್ಮನೆಲ್ಲ ಹೇಳ್ಬಿಟ್ಟು ನಮಗೆ ಕೆಲಸದ ಬಗ್ಗೆ. ಮನೆಯೊಳಗೆ ನಾವು ನಿರುದ್ಯೋಗಿರುವಂಥ ಮಹಿಳೆಯರಿಗೆ ನಮ್ಗೆ ಒಳ್ಳೆ ನಾ ಈ ಥರ ಹೇಳ್ಕೊಡ್ತೀನಿ ಅಂತಂದು ಮೇಡಮ್ ಅವ್ರು ಎಲ್ಲರಿಗೂ ಇದು ಮಾಡಿ ಚೆನ್ನಾಗಿ ಹೇಳ್ಕೊಟ್ರು, ಚಲೋ ಹೇಳ್ಕೊಟ್ರು. ಆಮೇಲೆ ಭಾಷೆಗಳು ನಮಗಿಂತ ಒಂದು ಆರ್ಯವರ್ಕಿಂತ ಕಲಾಕಾರಿಗಳಿಗೆ ಭಾಳ ಚೆನ್ನಾಗಿ ಈಗ ನೆಕ್ಸ್ಟ್ ಅಲ್ಲೇ ತುಂಡೆಲ್ಲ ಮತ್ತೆ ಜೋರ್ ಬರ್ತೀನಿ. ನಾನು ಮೊದಲಿಗೆ ಬಂದಾಗ ಫೌಂಡೇಶನ್ ಫೌಂಡೇಶನ್ ಬರ್ತಿದ್ದಿಲ್ಲ. ಆಮೇಲೆ ನಮ್ಮ ಅಂಟಿ ಹೇಳಿದ್ರು ಕನಸು ಸೇವಾ ಫೌಂಡೇಶನಲ್ಲಿ ಯಾರಿಗೆ ಬರ್ತಂತ ಹೋಗ್ಬೇಕಂತ ಹೇಳ್ಕೊಡ್ತೀನಿ. ನನಗೆ ಆರಿ ವರ್ಕ್ ನಮ್ಮ ಅಂಟಿಯವ್ರು ಮಾಡ್ತಿಲ್ಲ, ಆರಿ ವರ್ಕ್ ನೋಡಿ ನನಗೆ ತುಂಬ ಮಾಡಬೇಕು ಅಂತ ಅನಿಸ್ತು. ಸೊ ನನಗೆ ಕ್ಲಾಸಿಗೆ ಬಂದು ಜಾಯ್ನ್ ಆಗಿದೆ. ಮೊದಲಿಗೆ ನನಗೆ ಗೊತ್ತಾಗ್ತಿದ್ದಿಲ್ಲ. ಮೇಡಮ್ ಅವರು ಈಸಿಯಾಗಿ ಒಬ್ಬೊಬ್ಬರಿಗೆ ಸಪ್ರೇಟ್ ವೈಯಕ್ತಿಕವಾಗಿ ಹೇಳ್ಕೊಡ್ತಿದ್ರು. ಹಾಗಾಗಿ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗ್ತು. ನಾನು ಬ್ಲೌಸ್ನ ಹಾಕಿದ್ದೇನೆ. ಮೇಡಮ್ ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಮತ್ತು ನಮ್ಗೆ ಮೊದಲು ಸ್ವಾವಲಂಬಿಯಾಗಿ ಹೇಳ್ಕೊಟ್ಟಿದ್ದಾರೆ. ಅಷ್ಟೇ ಭಾಳ ಇಷ್ಟ ಆಯಿತು. ಕಾರಣದಿಂದ ಅವಕಾಶ ಸಿಕ್ತು ಮಾಡಿಕೊಟ್ರು. ಅದು ನಾವು ಈಗ ವರ್ಕ್ ಮಾಡಿದ್ರೆ ನಾವು ತರಲಿಲ್ಲ ಒಂದು ಬೇಜಾರು ಅದೇ ಒಂದು ಹೀಗೆ ಇನ್ನೂ ತಿಂಗಳಿದೆ ಎಲ್ಲ ಅವರು ನಾಟಿ ಕ್ಲಾಸ್ ಹಳ್ಳಿದು ಹಾಗಾಗಿ ನಮ್ಗೆ ಏನು ಕಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿದ್ದಿಲ್ಲ. ಹಾಗಾಗಿ ನಾವು ಮೇಡಮ್ ಅವ್ರಿಗೆ ಯಾರೇ ಹೊತ್ತಿಗೆ ಬಂದಾಗ ಪರಿಚಯ ಇದ್ರು. ಪರಿಚಯ ಆಗಿಂದ ನಾವು ರಾಟಿ ಹೇಳ್ಕೊಡ್ತೀವಿ ಬರ್ರಿ ಅಂತ ಅಂದ್ರು. ಹಾಗಾಗಿ ನಾವು ಏನು ಮಾಡಿದ್ವಿ, ಎಲ್ಲ ಚಲೋ ಹೇಳ್ಕೊಡ್ತಾರೆ ಅಂತೇಳಿ ಬಂದಿವಿ. ಎಲ್ಲ ಚಲೋ ಹೇಳ್ಕೊಡ್ತು. ನಮಗೆಲ್ಲ ಇದಾಯ್ತು. ಎಲ್ಲ ಬ್ಲೌಸ್ ಹೊಲ್ದಿವಿ, ಚೂಡಿ ಹೊಲ್ದಿವಿ, ಫ್ರಾಕ್ ಹೊಲ್ದಿವಿ. ನಮಗೆ ಮೊದಲ ಕ್ಲಾಸ್ ಹೋಗಿದ್ವಿ. ಹೋದಾಗ ಅಷ್ಟು ಗೊತ್ತಾಗಲಿಲ್ಲ. ಮೇಡಮ್ ಅವ್ರು ಇಲ್ಲಿ ಹೇಳ್ಕೊಡ್ತಾರೆ ಕನಸು ಸೇವಾ ಫೌಂಡೇಶನ್ ಅಂತ ಹೇಳಿದ್ರು. ಇಲ್ಲಿ ಬಂದಮೇಲೆ ಬ್ಲೌಸು ಡ್ರೆಸ್ ಎಲ್ಲ ಹೊಲ್ದಿದ್ದೀವಿ. ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ನಿರ್ಮಲಾ ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬ ಪೇಷನ್ಸ್ ಇದೆ. ಹಂಗೆ ಅದಕ್ಕೂ ಸಪೋರ್ಟ್ ಮಾಡ್ತಾರೆ ರೇಣುಕಾ ಮೇಡಮ್ ಅವರು. ಅದರಿಂದ ನಾವೆಲ್ಲ ಮನೆ ಕಲ್ತಿದ್ದೀವಿ. ಆಲ್ಮೋಸ್ಟ್ 75% ನಾವು ಕಲ್ತಿದ್ದೀವಿ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಫಸ್ಟ್ ಬರ್ಬೇಕಂದ್ರೆ ನಾನು ಇದ್ದೆ. ನಮ್ಮ ಫ್ರೆಂಡ್ ಅವರು ಹೇಳಿದ್ರು, ಹಿಂಗೆ ಮೇಡಮ್ ಅವರು ಆರ್ಯವರ್ಕ್ ಹೇಳ್ತಾರಂತ. ನಮ್ಗೆ ಫ್ರೆಂಡ್ ಹೇಳಕ್ಕೆ ಗೊತ್ತಿದ್ದಿಲ್ಲ, ಹೆಂಗೆ ಹಾಕ್ಬೇಕನ್ನೋದು ಗೊತ್ತಿರುತ್ತೆ. ಈಗ ನನ್ನ ಬ್ಲೌಸಿಗೆ ನಾನು ಹಾಕ್ಕೊಂಡು ಈಗ ನಾನು ಬ್ಲೌಸ್ ಹಾಕಿದ್ದು ಮಕ್ಕಳು ನಮ್ಮ ಅಮ್ಮನ ಜೊತೆ ಹಾಕಿದ್ದೆ. ಕಲ್ತಿರೋ ಸಂದರ್ಭ ಏನೋ ಇದ್ದು ನಾನು ಮೇಡಮ್ ಅಂತ ಕೇಳ್ತೀನಿ. ಮೇಡಮ್ ಅವ್ರ ಫಂಕ್ಷನ್ ಎಲ್ಲ ಇದ್ದೂ ಬಿಡಂಗಿಲ್ಲ. ಒಂದು ಫೋನ್ ಹಚ್ಚಿನ ಅದ ತಕ್ಷಣ ರೆಡಿಯಾಗಿ ಬಂದಿದ್ದೆ. ಎಷ್ಟು ಹೇಳಿದ್ರು ಮೇಡಮ್ ಅವ್ರ ಕಮ್ಮಿ ಮತ್ತು ಇದ ಕಾರ್ಯಕ್ರಮನ ಒಳ್ಳೆ ಎಡಗಂತ ಎಲ್ಲ ಅತಿಥಿಗಳಿಗೂ ಶುಭ ಮಧ್ಯಾಹ್ನದ ಶುಭಾಶಯಗಳು. ನಾವು ಮನೇಲಿ ಕೂತು ಟೈಮ್ ವೇಸ್ಟ್ ಮಾಡ್ತಾ ಇದ್ವಿ. ಇನ್ನೂ ಹೊಲಿಗೆ ಕ್ಲಾಸ್ ಕಲಿಬೇಕನ್ನೋದು ಭಾಳ ಆಸೆ ಇತ್ತು ನಮ್ಗೆ. ನಮಗೆ ಇಲ್ಲಿ ಯಾರು ಚೆನ್ನಾಗಿ ಕಲಿಸ್ತಾರಂತ ನಾವು ಏರದಲ್ಲಿ ಮಾತಾಡ್ಕೊಂಡಾಗ ನಮಗೆ ವಿಜಯಲಕ್ಷ್ಮಿ ಸಾಲಿಮಾಟ ಅವರು ಹೇಳಿದ್ರು, ಇಲ್ಲಿ ನಾವು ಆರ್ಯವರ್ಕಿಗೆ ಹೋಗಿದ್ವಿ, ಚಲೋ ಹೇಳ್ತಾರೆ ಮೇಡಮ್ ಅವರು, ಅಲ್ಲಿಗೆ ಹೋರು ನೀವು ಚೆನ್ನಾಗಿ ಕಲಿಸ್ತಾರೆ ಅಂತ ಹೇಳಿದ್ರು. ಹಾಗಂತ ಅವ್ರ ಮಾತಿಗೆ ಕೇಳಿ ಬಂದ್ವಿ. ನಮಗೂ ಮೇಡಮ್ ಅವ್ರು ಚೆನ್ನಾಗಿ ಹೇಳ್ಕೊಟ್ಟಾರ. ನಾವು ಹಂಗಾಗಿ ನಾವು ಸ್ವಲ್ಪ ಕಲ್ತಿದ್ದೆ ಮಟ್ಟಿಗೆ. ಏನೋ ಮನೇಲಿ ಕುಂತು ಟೈಮ್ ವೇಸ್ಟ್ ಮಾಡೋದ್ಕಿಂತ ನಮ್ಮ ಬ್ಲೌಸ್ ಹೊರಗಡೆ ಇಲ್ಲೇ ಕಲಿತು ನೀವು ನಿಮ್ಮ ಬ್ಲೌಸ್ಗೆ ಹೊಲ್ಕೊಂಡಿದ್ರೆ ಅದೇ ನಿಮ್ಗೆ ಉಪಯೋಗ ಆಗುತ್ತೆ. ಇಷ್ಟಬೇಡಿ, ಏಕೆಂದರೆ ಕೆಲವು ಅವಕಾಶಗಳು ಜೀವನದಲ್ಲಿ ಒಮ್ಮೆ ಮಾತ್ರ ದೊರಕುತ್ತದೆ. ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕಾಗಿ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಆಸನವಾದಂಥ ರವಿ ಅಣ್ಣ, ಆತ್ಮೀಯ ನನ್ನ ಸ್ವಂತ ಅಣ್ಣ ಅಂತ ಹೇಳ್ಕೋಬೇಕು, ಅವರಿಗೂ ಸ್ವಾಗತ ಸುಸ್ವಾಗತ. ಹೀಗೆ ತಾನೇ ಪರಿಚಯ ಆದಂಥ ವೇದಿಕೆ ಮೇಲೆ ಇರುವಂತಹ ನಮ್ಮ ಡಾಲಾಯ್ ಸರಿಗೂ ಸ್ವಾಗತ.
ಅತಿಥಿಯಾದಂಥ ವಿನಾಯಕ್ ಸರ್ಗೂ ಸ್ವಾಗತ ಸುಸ್ವಾಗತ. ಮತ್ತೆ ನಮ್ಮ ಕನಸು ಸೇವಾ ಫೌಂಡೇಶನಿನ ಕಾರ್ಯದರ್ಶಿಗಳು ಜೊತೆಗೆ ನನ್ನ ಯಜಮಾನರಾದಂಥ ಶಂಕರ್ ಸರಿಗೂ ಸ್ವಾಗತ. ಮತ್ತೆ ನನ್ನ ಕನಸು ಸೇವಾ ಫೌಂಡೇಶನ್ ಹೊಲಿಗೆ ತರಬೇತಿ ಕಲಿಸಿಕೊಟ್ಟಿರುವಂತಹ ನಮ್ಮ ನಿರ್ಮಲಾ ಮೇಡಮ್ ಅವರಿಗೂ ನಮ್ಮ 12 ಮತ್ತು 13ನೇ ಬ್ಯಾಚಿನ ಆರೆ ವರ್ಕ್ ಹೊಲಿಗೆ ತರಬೇತಿ ಇವಾಗ ಏನು ಸರ್ಟಿಫಿಕೇಟ್ ವಿತರಣೆ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡಿದ್ವಿ. ಇದಕ್ಕೂ ಹೆಚ್ಚಾಗಿ ಇನ್ನೂ ಬರಬೇಕಾಗಿತ್ತು. ಮಳೆ ಕಾರಣಾಂತರದಿಂದ ಸ್ವಲ್ಪ ಜನ ಬಂದಿದ್ದಾರೆ. ಆದ್ರೂ ಒಳ್ಳೆ ಚೆನ್ನಾಗಿ ಚಂದಾಗಿ ರೆಡಿಯಾಗಿ ನಮ್ಮ ಮಹಿಳಾ ಮಣಿಗಳು ಚಂದಾಗಿ ರೆಡಿಯಾಗಿ ಬಂದಾರ. ಬೇಗ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ 6 ಗಂಟೆ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಇನ್ನೇ ಹೇಳ್ಬೇಕಿತ್ತು. ಬೆಳಿಗ್ಗೆ ಇಲ್ಲ ಮಧ್ಯಾಹ್ನ ಹೇಳ್ತೀವಿ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಅಂತ ಹೇಳ್ಬಿಟ್ರೆ ಅಷ್ಟ್ ಟೈಮಿಗೆ ಬರ್ತಾರೆ. ಅಷ್ಟ್ರ ಮಟ್ಟಿಗೆ ಇವತ್ತು ನಮ್ಮ ಭಾರತ ದೇಶನ ಅಂತ ಹೇಳ್ಬೇಕು. ಟೈಮ್ ಅಂದ್ರ ಸ್ವಲ್ಪ ಟೈಮಿಗೆ ನಾವು ಮಹತ್ವ ಕೊಡೋದಿಲ್ಲ. ಯಾವತ್ತು ನಾವು ಟೈಮಿಗೆ ಮಹತ್ವ ಕೊಟ್ಟಾಗ ಮಾತ್ರ ನಾವ್ ಏನ್ ಅನ್ಕೊಂಡಿರ್ತೀವಿ ಆ ಕೆಲಸಗಳು ಸಲೀಸಾಗಿ ಹೋಗ್ಬಿಡ್ತಾವ. ಆ ಟೈಮ್ ಒಂದು ಸ್ವಲ್ಪ ಚೇಂಜ್ ಆಗ್ಬಿಡ್ತಂದ್ರ ಏನಾಗುತ್ತ ನಾವ್ ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ಯಶಸ್ವಿ ಬೇಗ ಆಗೋದಿಲ್ಲ. ಕಾರಣಾಂತರಗಳಿಂದ ಅಂತ ಹೋಗ್ತಾವ. ನಿಮ್ಗೆ ಇದನ್ನ ಯಾಕೆ ಹೇಳಕತ್ತೀನಿ ಅಂದ್ರೆ ನೀವು ನೋಡಿರ್ಬೋದು, ಎಲ್ಲೇ ಒಂದ್ ದೇವಸ್ಥಾನದಾಗಿರ್ಲಿ ದೇವರಿಗೆ ಏನಾದ್ರು ಕೆಲಸ ಮಾಡ್ತಿದ್ರ ನಿಮ್ ಮನಿ ಒಳಗೆ ಮನಿ ಓಪನಿಂಗ್ ಮಾಡ್ತೀನಿ ಅಂತಂದಾಗ ಏನಾಗ್ತಿರ್ತದ, ಟೈಮ್ ಸರಿ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಏನೂ ಮಾಡಿಸ್ಕೊಡೋದಿಲ್ಲ. ಟೈಮ್ ಯಾಕೆ ಇಟ್ಟವ್ರು ಯಾವ ಟೈಮ್ ಬೇಕಾದ್ರೂ ಮಾಡ್ಕೋಬಹುದಲ್ಲ. ನಿಮ್ ಟೈಮ್ ನಿಮ್ ಅನುಕೂಲಕ್ಕೆ ತಕ್ಕಂಗ ಟೈಮ್ ಮಾಡ್ಕೊಂಡ್ರಂದ್ರೆ ಏನಾಗ್ತದೆ ಹೇಳಿ, ಆ ಟೈಮಿಗೆ ಅನುಕೂಲ ಆಗ್ಬಿಡ್ತದ. ಅದ ಅಲ್ಲಲ್ಲ, ಒಂದು ಪದ್ಧತಿ ಯಾಕೆ ಇಟ್ಟಿರ್ತಾರ ಅಂದ್ರ ಆ ಟೈಮಿಗೆ ತಕ್ಕಂಗೆ ನೀವು ಕೆಲಸ ಮಾಡಿದಾಗ ಮಾತ್ರ ಅದಕ್ಕ ಒಂದು ಒಳ್ಳೆ ಗಳಿಗೆ ಅಂತ ಕೂಡಿಬರ. ಹೌದಲ್ರಿ? ಬೈತಾ ಇದೀನಿ ಅಂತ ಅನ್ಕೋಬೇಡ್ರಿ. ಯಾಕೆ ಹೇಳಿದೆ ಅಂತಂದ್ರ ಸ್ವಲ್ಪ ಟೈಮಿಗೆ ಗಮನ ಕೊಡಿ ಮಹಿಳೆಯರು ಅಂತ ಹೇಳ್ತಾರೆ ಎಲ್ಲರೂ. ಅದು ಒಂದು ಬಿಟ್ರೆ ಇನ್ನೇನಿಲ್ಲ. ಎಲ್ಲಾ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಆಮೇಲೆ ಒಳ್ಳೆ ರೀತಿಯಿಂದ ಎಲ್ಲ ಏನೋ ಕ್ಲಾಸ್ ಅನ್ನ ಮಾಡ್ಕೊಂಡು ಹೋಗಿದ್ರಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರ ನನ್ನ ಒಂದು ಕಾರಣಾಂತರದಿಂದ ಸಾಕಷ್ಟು ಕ್ಲಾಸ್ ಅನ್ನ ನಾನು ಏನ್ ಮಾಡಕ್ಕಾಗ್ಲಿಲ್ಲ. ಅದನ್ನ ನಿರ್ಮಲಾ ಅವರು ವಹಿಸ್ಕೊಂಡು ಮಾಡ್ಕೊಂಡು ಹೋದ್ರು. ಯಾಕಂದ್ರೆ ಇವತ್ತು ನಮ್ಮ ಗಜೇಂದ್ರಗಢದಲ್ಲಿ ತಾಲೂಕು ಮಟ್ಟ ಸಾಹಿತ್ಯ ಚುಟುಕ ಸಾಹಿತ್ಯಕ್ಕ ನನಗ ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಇವತ್ತು ಅದಕ್ಕ ಒಂದು ಕೆಲವಿಷ್ಟು ಕೆಲಸಗಳಾಗ್ಲಿ, ಇನ್ನೊಂದು ಬೇರೆ ಬೇರೆ ಕಾರಣಾಂತರದಿಂದ ನಾನೊಂದ್ ಸ್ವಲ್ಪ ಹೊರಗಡೆ ಉಳಿಯೋದಾದ್ರು ಅದನ್ನ ನಿರ್ಮಲಾದವ್ರು ಮಾಡ್ಕೊಟ್ಟಿದಾರ. ಅವರಿಗೆ ಫಸ್ಟ್ ನಾನು ಧನ್ಯವಾದಗಳನ್ನ ಹೇಳ್ಬೇಕು. ನಿಮ್ಮ ಜೊತೆ ಹೇಳ್ಬೇಕು ಅಂದ್ರೆ ಫಸ್ಟ್ ಇಂದ ನಮ್ಮ ಅರವಿಂದ್ ಅವ್ರ ಕಡೆಯಿಂದ ಬರ್ತೇನೆ. ರವಿ ಅಣ್ಣ ಬಂದು ನನಗ ಸ್ವಲ್ಪ ಒಂದು 3-4 ವರ್ಷದಿಂದ ಪರಿಚಯ ಆದ್ರೂ ನನ್ನ ಸ್ವಂತ ಅಣ್ಣನ್ಕಿಂತ ಹೆಚ್ಚು. ಇವತ್ತು ನನ್ನ ಆತ್ಮೀಯರ ನನ್ನ ಸ್ವಂತ ಅಣ್ಣತಮ್ಮರು ನನಗೆ ಹೆಲ್ಪ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇವತ್ತೇನೋ ಒಂದು ಅಣ್ಣ ನನ್ಗೆ ಹಿಂಗೈತಿ ಹೆಂಗ್ ಮಾಡ್ಲಿ ಅಂತ ಅದಕ್ಕೆ ಸೊಲ್ಯೂಷನ್ ಜೊತೆಗೆ ನನಗೇನಾದ್ರೂ ಸಹಾಯ ಮಾಡ್ತಾರ ಅಂದ್ರೆ ನನ್ನ ಫಸ್ಟ್ ಹೊಲಿಗೆ ಬ್ಯಾಚ್ ಸ್ಟಾರ್ಟ್ ಮಾಡ್ಬೇಕಣ್ಣ, ನಾ ಹೆಂಗ್ ಮಾಡ್ಲಿ ಅಂತಂದ್ರ ಅಮ್ಮ ನನ್ನಿಂದ ಸ್ಟಾರ್ಟ್ ಆಗಲಿ, ನಿಮ್ಗೆ ಎಷ್ಟ್ ಬೇಕು ಹೊಲಿಗೆ ನನಗೆ ಮಿಷನ್ ಬೇಕಾ, ಎಷ್ಟ್ ಬೇಕು ಹೇಳಿ ನಾನು ಕೊಡ್ತೀನಿ ಅಂತ. ಅಣ್ಣ ಸದ್ಯಕ್ಕೆ ನನ್ನ ರೂಮ್ ಇರೋದು ಚಿಕ್ಕದು, ಅದಕ್ಕೆ 2 ಕೊಡ್ಸಿದ್ರೆ ಸಾಕಣ, 2 ಯಾಕ 4 ತಗೊಮ್ಮ ಅಂತ ಹೇಳಿ ನನಗ ಉದಾರ ಮನಸ್ಸಿಂದ ಏನ್ ಬೇಕಾದ್ರೂ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಇವತ್ತು ನಮ್ಮ ಸಂಸ್ಥೆಗೆ ಅವರು ಹೆಲ್ಪ್ ಮಾಡಿದಾರ. ಅವ್ರಿಗೆ ನಾನು ಫಸ್ಟ್ ಧನ್ಯವಾದಗಳನ್ನ ಹೇಳ್ಬೇಕು. ಇದು ಬರೀ ಅದಕ್ಕೋಸ್ಕರ ಅಲ್ಲ, ನಮ್ಮ ಕನಸು ಸೇವಾ ಫೌಂಡೇಶನ್ಗೆ ಏನೋ ಕೆಲಸ ಐತಿ ಅಂತಂದ್ರೆ ಹಿಂಗೊಂದು ಕಾರ್ಯಕ್ರಮ ಐತಿ ಇಲ್ಲ ಇಂಥದ್ದೊಂದು ಐತಣ ಹೆಂಗ್ ಮಾಡೋದು, ನೀ ಏನ್ ತಲೆ ಕಟ್ಸ್ಕೊಬೇಡ, ನಾ ಬಂದ್ ನಿಂತದ ನೀನ್ ಎಲ್ಲ ನಿಭಾಯಿಸ್ಕೊಡ್ತೀನಿ ಅಂತ ಹೇಳ್ತಾರ. ಇಂಥವ್ರು ನಮಗ ಹೆಲ್ಪ್ ಆಗ್ತಾರಲ್ಲ, ಅದು ನಮ್ಮ ಪುಣ್ಯ ಅನ್ಕೊಂತೀನಿ ನಾನು. ಇವತ್ತು ಗಜೇಂದ್ರಗಢದಾಗ ಹೇಳ್ಬೇಕಂದ್ರ ನಾನು ಗಜೇಂದ್ರಗಢದ ಮಗಳು ಅಂತ ಹೇಳ್ಕೊಳಕ್ ನನಗೆ ಹೆಮ್ಮೆ ಅನ್ಸುತ್ತ. ಯಾಕಂದ್ರೆ ಎಲ್ಲರೂ ಯಾರು ಕೇಳಿದ್ರು ಇವತ್ತೇನು ಕೇಳ್ತಾರ ಅಂದ್ರ ಎಲ್ಲರೂ ಹೆಲ್ಪ್ ಮಾಡ್ತಾರ. ಆದ್ರೆ ನಾನು ಅದನ್ನ ಯಾರಿಗೂ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ವಿನಃ ಅದನ್ನ ದುರುಪಯೋಗ ಪಡಿಸ್ಕೋಬಾರ್ದು ಅಂತ ಹೇಳಿ ನಾನು ಯಾರಿಗೂ ಏನು ಕೇಳಲ್ಲ. ಆದ್ರೆ ನಾನು ಗಜೇಂದ್ರಗಢದ ಮಗಳಾಗಿ ಇವತ್ತು ನನ್ನ ಕಡೆಯಿಂದ ಏನೇನ್ ಕೆಲಸ ಐತಿ ಅದನ್ನ ನಾನು ಮಾಡ್ತಾ ಹೋಗ್ತೀನಿ. ನನಗೇನಾದ್ರೂ ಬೇಕು ಅಂದ್ರೆ ನೀವೆಲ್ಲರೂ ಸಪೋರ್ಟಿಗಾಗಿ ನಿಂತಿರಲ್ಲ, ಇದು ನನಗೆ ಹೆಮ್ಮೆ ಅನ್ಸುತ್ತಾ ಅಂತ ಹೇಳ್ತೀನಿ ನಾನು. ಆಮೇಲೆ ಇನ್ನೊಬ್ರು ಸರ್ ಆದಂತ ಇವತ್ತು ಡಾಲೈಸ್ ಸರ್ ಹೇಳಿದ್ರು, ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಬಂದಿದಾವು, ಯೋಜನೆಗಳು ಬಂದಿದಾವು. ಸಾಕಷ್ಟು ಕಾರ್ಯಕ್ರಮಕ್ಕೆ ನಾವ್ ಏನೇನ್ ಬೇಕು ನಿಮಗೆ ಗೌರ್ಮೆಂಟ್ ಇಂದ ಸೌಲಭ್ಯಗಳು ಬಂದಿದಾವು, ಅವನ್ನೆಲ್ಲ ನೀವು ಸದುಪಯೋಗ ಪಡ್ಕೊಳ್ರಿ ಅಂತ ಹೇಳಿದ್ರು. ಅದನ್ನ ನಾವು ಇವತ್ತು ಗಜೇಂದ್ರಗಢದಾಗ ನಾವಂತ ಹೇಳ್ತೇನೆ, ನನಗ ಇದು ಹೆಮ್ಮೆ ಅನ್ಸುತ್ತ. ನನಗೆ ಬರ್ತಾ 2 ವರ್ಷ ಉಚಿತ ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದೇನೆ. 1 ರೂಪಾಯಿ ಯಾರ ಕಡೆ ನಾನು ತಗೊಂಡಿಲ್ಲ. ಇಟ್ಟಂತ ನಾನು ಕೆಲಸ ಮಾಡಿದ್ದೇನೆ ವಿರಾಹ. 1 ತಿಂಗಳ ನೀವೇ ಮನೆಯಲ್ಲಿ ಕುತ್ಕೊಂಡು 1-2 ಮನೆಗೆ ನಾವೇನೋ ಒಂದು ಹೆಲ್ಪ್ ಮಾಡ್ತೀವಿ ಅಂತಂದ್ರೆ ನಾವು ಹೋಗಕ್ ಆಗ್ತಿರೋದಿಲ್ಲ.
ಸತತವಾಗಿ 2 ವರ್ಷ ಉಚಿತ ಸೇವೆಯನ್ನ ನಾನು ಮಾಡ್ಕೊಂಡ್ ಬಂದಿದ್ದೆ. ಯಾವ ಒಂದು ಆಸೆನೂ ನಾನು ಪಡ್ಲಿಲ್ಲ. ನನ್ಗೆ ಬೇಕಾಗಿದ್ರು ನಾನು ಅದು ಬೇಡ, ಯಾಕಂದ್ರೆ ಇವತ್ತು ನನ್ಗೆ ಬೇಕಾದಷ್ಟು ಪರಮಾತ್ಮ ನಾನು ಕೊಟ್ಟಿದ್ದಾನ. ಆದ್ರೆ ಅದನ್ನ ಯೂಸ್ ಮಾಡ್ಬೇಕಲ್ಲ. 4 ಮಂದಿಗೆ ಅದು ಹೆಲ್ಪ್ ಆದಾಗ ಮಾತ್ರ ಏನಾಗ್ತದೆ, ಅದು ಯೂಸ್ಫುಲ್ ಅಂತ ಅನಿಸ್ಕೊಳ್ಳುತ್ತೆ. ಒಂದೇನೋ ಒಂದು ಕೆಲಸ ಮಾಡ್ತೀವಿ ಅಂದ್ರ ಅದು ಕರೆಕ್ಟ್ ಆಗಿ ಒಂದೇ ದಾರಿಗೆ ಹೋದ್ರೆ ಮಾತ್ರ ಅದು ಒಳ್ಳೆ ಕೆಲಸ ಅಂತ ಅನಿಸ್ಕೊಳ್ಳುತ್ತೆ. ಅದನ್ನ ನಾವು ದುರುಪಯೋಗ ಮಾಡ್ಕೋಬಾರ್ದು ಅಂತೇಳಿ ಎಲ್ಲರಿಗೂ ಕೇಳ್ಕೊತೀನಿ. ಅಂತ ಸಂಸ್ಥೆಗಳು ಎಷ್ಟೋ ಸರ್ ಅಂತವನ್ನೆಲ್ಲ ಹೆಲ್ಪ್ ಮಾಡ್ಕೊಡ್ತಾರ. ಇನ್ನೊಬ್ರಾದಂತ ಸರ್ ಅವಿನಾಶ್ ಸರ್ ಕೂಡ ನಾನು ಇವತ್ತು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದ್ರೆ ಸಾಕಷ್ಟು ಸಂಸ್ಥೆಗಳು ಇದ್ರೂ ಕೂಡ ಅವರು ನಾನು ಇಂಥ ಒಂದು ಸಂಸ್ಥೆನ ನಾನು ನೋಡಿಲ್ಲ, ಇಂಥ ಸಂಸ್ಥೆಗೆ ನಾನು ಬರ್ಬೇಕು ಅಂತ ಖುಷಿ ಪಟ್ಟು ಬಂದಿದಾರಲ್ಲ, ಅವ್ರಿಗೆ ನಾನು ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ಕೊಡ್ತೀನಿ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳನ್ನ ಅವರ ಸಂಸ್ಥೆಯಲ್ಲಿ ಸಾಕಷ್ಟು ಟೀಚರ್ಸ್ ಸಾಕಷ್ಟು ಇದನ್ನ ನೋಡ್ಕೊಂಡ್ಬಿಟ್ಟಿರ್ತಾರ. ಅವ್ರಿಗೆ ಗೊತ್ತಾಗಿರ್ತೈತೆ ಎಂತ ಸಂಸ್ಥೆ ಹೆಂಗ್. ಆದ್ರೂ ಅವ್ರು ಕುತೂಹಲದಿಂದ ಇಂಥ ಒಂದು ಸಂಸ್ಥೆ ಆಯ್ತು ನಾನು ಬರ್ತೀನಿ ಅಂತ ಬಂದ್ರಲ್ಲ, ಅದು ನಮ್ಗ ಹೆಮ್ಮೆ ತರುವಂತ ವಿಷಯ. ಯಾಕಂದ್ರೆ ಒಂದು ಸಂಸ್ಥೆಗೆ ಇನ್ನೊಬ್ರು ಸಂಸ್ಥೆ ಅವ್ರು ಬರ್ಬೇಕು ಅಂದ್ರೆ ಒಂದು ಹೆಮ್ಮೆ ವಿಷಯನ ಹೌದಲ್ರಿ. ಅದನ್ನ ನಮಗ ನಾವು ಬೆಳೆದಲ್ಲ, ನಮ್ಮವರು ಬೆಳಿಬೇಕು ಅನ್ನೋ ಒಂದು ಆಸೆ, ಅಭಿಪ್ರಾಯ ಅವ್ರ ಕಡೆ ಇದಲ್ಲ. ಅದಕ್ಕೆ ನಾವು ಖುಷಿ ಪಡ್ಬೇಕು. ಇನ್ನೊಂದು ಹೇಳ್ಬೇಕು ಅಂದ್ರ ನಮ್ಮ ಸರ್ ಆದಂತ ಶಂಕರ್ ಸರ್ಗೆ ಬಹಳ ಎಷ್ಟು ನಾನು ಧನ್ಯವಾದಗಳ ಹೇಳಿದ್ರು ಕಡಿಮೆ. ಇವತ್ತು ನನ್ನ ಕನಸು ಸೇವಾ ಫೌಂಡೇಶನ್ ಏನೈತಲ್ಲ, ಇದನ್ನ ಬೆಳೆಸ್ಬೇಕು ಅಂತಂದ್ರೆ, ಸ್ಟಾರ್ಟ್ ಮಾಡ್ಬೇಕು ಅಂದ್ರ ಮೇನ್ ಬುನಾದಿನ ಅವರು. ಯಾಕಂದ್ರೆ ಇವತ್ತು ಎಷ್ಟೋ ಮಂದಿ ಹೆಣ್ಮಕ್ಳಿಗೆ ಹೊರಗಡೆ ನಾವು ಕೆಲಸ ಮಾಡ್ತೀವಿ, ಮನೇಲೇ ಇದ್ದು ನಾವು ಒಂದು ಉದ್ಯೋಗನ ಮಾಡ್ತೀವಿ ಅಂತಂದ್ರೆ ಬೇಡ ನಾ ತಂದು ಹಾಕ್ತೀನಿ, ನೀವ್ ಮಾಡಿ ಹಾಕು ಅನ್ನೋ ಎಷ್ಟು ಜನ ಇಲ್ರಿ ನಮ್ಮ ಭಾರತ ದೇಶದಲ್ಲಿ. ನಾವಿವತ್ತು ಎಷ್ಟೇ ದುಡಿಲಿ ಏನೋ ಮಾಡ್ಲಿ, ಮನಿ ಒಳಗ ಹೆಣ್ಣು ಖಾಲಿ ಕುಂದ್ರಲಾರ್ದ ನಾ ಕೆಲಸ ಮಾಡಕತ್ತಾಳ ಅಂದ್ರ 4 ಕಡೆ ಏನಾದ್ರು ವಿಷಯಗಳನ್ನ ಕಲ್ಕೊಂಡ್ ಬರ್ತಾಳ. ಆಕಿ ಮನಿ ಒಳಗ ಕೂಡಿ ಹಾಕುವಂತ ಹೆಣ್ಮಕ್ಳು ಆಗ್ಬಾರ್ದು. ಇವತ್ತು ಎಷ್ಟೋ ಹೆಣ್ಮಕ್ಳು ಏನ್ ಮಾಡ್ತಾ ಇದಾರ, ಎಷ್ಟೋ ಕಲಿತು ವಿದ್ಯೆನ ಅದನ್ನ ಏನ್ ಮಾಡ್ಕೊಳಕತ್ತಾರ, ಸದುಪಯೋಗ ಪಡ್ಕೊಂತ ಇಲ್ಲ. ಯಾಕಂತಂದ್ರ ಅವ್ರವರ ಮನೆಗೆ ಇರುವಂತ ವೈಯಕ್ತಿಕ ವಿಷಯಗಳು ಇರ್ತಾವ. ಆದ್ರೂ ಕೂಡ ಇಂಥವ ವಿಷಯ ಇಂತಲ್ಲಿ ಕಲ್ತು ಅವರು ಮನೇಲೆ ಕೂತು ಇವತ್ತ ಆರಿ ವರ್ಕ್ ಅಂತ ಬಗ್ಗೆ ಹೇಳ್ಬೇಕು ಅಂದ್ರ 1,000 ನೀವು ಏನಾದ್ರು ವರ್ಕ್ ತಗೊಂಬಂದು ಆ ಮೆಟೀರಿಯಲ್ ನ ಸ್ಟಾರ್ಟ್ ಮಾಡಿದ್ರಿ ಅಂದ್ರ 10,000 ಬೆಲೆ ಬಾಳುತ್ತಾ ಒಂದು. ಅದನ್ನ ನಾವ್ ಇಲ್ಲಿ ಕಲ್ತ್ ಹೋಗ್ತೀವಿ ಅಂತಂದ್ರ ಅದನ್ನ ನೀವು ನಮ್ಮ ಮನೆ ಒಳಗೆ ಕುಂತ್ಕೊಂಡು ನೀವು ಕಲಿಸ್ಕೊಂಡು ಹೋಗ್ಬೋದು. ನೀವು ಹೊರಗಡೆ 4 ಮಂದಿಯಿಂದ ಹೋಗಿ ನಾನು ದುಡಿತೀನಿ ಮಾಡ್ತೀನಿ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ, ಹೌದಲ್ರಿ. ಇವತ್ ನಾವ್ ಏನೋ ಒಂದ್ ಕೆಲಸ ಮಾಡ್ತೀವಿ ಅಂತಂದ್ರ ಅದನ್ನ ಮನೆಯಿಂದ ನಾವು ಮಾಡ್ಕೊಂತವ್ರ. ಎಷ್ಟೋ ಜನ ಇವತ್ತು ಓದೋರ್ ಇದಾರ, ಆದ್ರೂ ಕೂಡ ನಾವು ಕೆಲಸ ಮಾಡಕ್ ಆಗ್ತಿರಲ್ಲ. ಇನ್ನೂ ಒಂದು ಹೇಳ್ಬೇಕು ಅಂದ್ರ ನಮ್ಮ ಕನಸು ಸೇವಾ ಫೌಂಡೇಶನ್ ಯಾರು ಓದಿಲ್ಲ ಅಂದ್ರೂ ಕೂಡ ಇವತ್ತು ಮಹಿಳೆ ಆಗ್ಲಿ, ಯುವಕ ಆಗ್ಲಿ, ಯುವತಿಯರಾಗ್ಲಿ ಇವತ್ತೇನಾದ್ರೂ ನಮ್ಮ ಸಂಸ್ಥೆಗೆ ಬಂದು ನಾನು ಕಲಿತೀನಿ ಮೇಡಮ್, ನನ್ನ ಪ್ರಾಬ್ಲಮ್ ಐತಿ ಅಂದ್ರ ಅಂತವ್ರಿಗೆ ನನ್ನ ಕಡೆಯಿಂದ ಏನಾದ್ರೂ ಫ್ರೀಯಾಗಿ ಮಾಡ್ಕೊಡ್ಬೇಕು ಅಂತಂದ್ರೆ ಅವ್ರು ಕಲಿತೀನಿ ಅನ್ನೋದಾದ್ರ ನಾನು ಅವ್ರಿಗೆ ಎಲ್ಲಾ ಅವಕಾಶಗಳನ್ನ ಮಾಡ್ಕೊಡ್ತೀನಿ. ಯಾಕಂದ್ರ ಇವತ್ತು ನನಗೆ ಕೊಟ್ಟಿದ್ದಾನ ದೇವರು, ಅದನ್ನ 4 ಮಂದಿಗೆ ಹಂಚಿ ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಇದರ ಜೊತೆಗೆ ಹೇಳ್ಬೇಕಂತಂದ್ರ ನೀವು ಹೊಲಿಗೆ ಬ್ಯಾಚ್ ಕಲಿತಾ ಇದ್ರಿ. ಹೊಲಿಗೆ ಬ್ಯಾಚ್ ಇವತ್ತ ಎಷ್ಟೋ ಜನಕ್ಕ ಒಂದು 500ರಿಂದ 1000 ತನ ಒಂದು ಬ್ಲೌಸ್ ಹೊಲ್ಕೋತೀನಿ. ಆ ಬ್ಲೌಸ್ ಹೊಲಗಕ್ಕೆ ಹಾಕೋರು ಎಷ್ಟೋ ಜನ ಹೊಲಕ್ಕ ಅವ್ರಿಗೆ ಪರಿಸ್ಥಿತಿ ಆಗ್ತಿರೋದಿಲ್ಲ. ಅಂತವ್ರಿಗೆ ಇಲ್ಲಿ ಕಲ್ಕೊಂಡು ಹೋಗೋರಿಗೆ ಅವ್ರದ್ದು ಕಲ್ಕೊಳ್ಳೋದ್ರ ಜೊತೆಗೆ ಇನ್ನೂ ಒಂದು ಉದ್ಯೋಗನೂ ಹುಡ್ಕೊಂಡು ಹೋಗ್ತಾರೆ. ಅಂತವ್ರಿಗೆ ಎಷ್ಟೋ ಅವಕಾಶಗಳು ಸಿಗ್ತಾವ್. ನಮ್ ಸಂಸ್ಥೆದಾಗ ಬಂದ್ವಿ ಅಂತಂದ್ರೆ ನಾವು ಬರೀ ಕ್ಲಾಸಿನ ಬಗ್ಗೆ ಮಾತ್ರ ಹೇಳ್ಕೊಡೋದಿಲ್ಲ, ಇದ್ರ ಜೊತೆಗೆ ಇನ್ನೊಂದ್ ಏನಪ್ಪಾ ಇನ್ನೊಂದು ಏನೋ ಒಂದು ಕಲ್ಕೊಂಡು ಹೋಗ್ತಿರ್ತೀವಿ. ಒಂದು ಸಂಬಂಧವನ್ನ ಬೆಳೆಸುವಂತ ಒಂದು ಸಂಸ್ಥೆ ಇದು. ಎಲ್ಲೋ ಒಂದ್ ಮನೆಯಾಗ ಹೇಳ್ಕೊಟ್ಟು ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ಅದ್ರದಕ್ಕ ಉಪಯೋಗ ಇರೋದಿಲ್ಲ. ಈಗ ನಾವೇನ್ ಮಾಡ್ತೀವಿ, ನೀವು ಕಲ್ತಿರೋ ಅಂತದನ್ನ ನಾವು ಹೊರಗಡೆ ಜಗತ್ತಿಗೆ ಹೇಳ್ಕೊಡ್ತೀವಿ. ಅವಾಗ್ಲೇ ನಾನು ಹೇಳಿದೆ ಸರ್ಟಿಫಿಕೇಟಿನ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾ ಏನಂದ್ರ ನಾ ಈ ಯಾವ ಬ್ಯಾಚ್ ಯಾವ್ಯಾವ ಕಾರ್ಯಕ್ರಮ ಮಾಡ್ತೀರಿ ಎಲ್ಲಾ ವಿಷಯದಾಗೂ ನಿಮ್ಗೆ ಏನಾದ್ರು ಹೇಳ್ಕೊಡ್ತಿರ್ತೀನಿ ನಾನು. ನೀವು ಏನ್ ಮಾಡ್ತೀರಿ, ಹೂ ಅಂತೀರಿ, ಮಾಡ್ತೀರಿ, ಆಮೇಲೆ ಅದನ್ನ ಮುಂದ ನೋಡೋಣ ಅಂತ ಕೈ ಬಿಟ್ಬಿಡ್ತೀರಿ. ಅದನ್ನ ಮುಂದೆ ಹೊರಿಸ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಯಾಕಂದ್ರ ಇವತ್ತ ನಾವ್ ಎಷ್ಟೋ ದುಡಿದ್ರು ಕೂಡ ಕಡಿಮೆನೆ, ಎಷ್ಟು ದುಡಿದ್ರು ಕಡಿಮೆನೆ, ಸಾಕಷ್ಟು ಜೀವನ ಪರ್ಯಂತ ದುಡಿತಾನೆ ಇರ್ಬೇಕು. ನಾವು ದುಡ್ದು ಸಾಕವ ಮುಂದೆ ಮಕ್ಕಳಿಗೂ ಸ್ಟಾರ್ಟ್ ಮಾಡಿ ಹೋಗ್ತೀವಿ, ಹೌದಲ್ಲ. ಆದ್ರೆ ಮಾಡೋ ಕೆಲಸದ ಜೊತೆ ಮಾಡಿದಂತ ಮಧುಮತಿ ಬಿನ್ನಾಳವರಿಗೆ ಒಂದು ಧನ್ಯವಾದವನ್ನು ಹೇಳ್ತೀನಿ.
ಮಧ್ಯದಲ್ಲಿ ಶುಭಾಶಯಗಳು. ಮೊದಲನೇದಾಗಿ ಇಲ್ಲೇ ಹೋಸ್ರಿ ನಾನು ಈ ಒಂದು ಮೇಡಮ್ ಅವ್ರ ಹತ್ರ ಆರಿ ವರ್ಕನ್ನು ತರಬೇತಿ ಕಲಿತಿದ್ದೆ. ಅದಾದ ನಂತರ ಮೇಡಮ್ ಅವ್ರನ್ನ ಹೇಳ್ತಾ ಇದ್ದೆ, ಆರಿ ವರ್ಕ್ ಮುಗಿದ ಮೇಲೆ ನಾನು ಮೇಡಮ್ ಅವರು ಹೊಲಿತರ ಬಂದು ನೀವು ಹೇಳ್ಕೊಡ್ರಿ ಮೇಡಮ್ ಅಂತೇಳಿ ನಾನು 4-5 ಸಲ ಕಾಲ್ ಮಾಡಿದ್ದೆ. ಮೇಡಮ್ ಅವರು ಇಲ್ಲ ನೋಡೋಣ ಮುಂದೆ ಹಾಕ್ತಾ ಬಂದರು. ಆಮೇಲೆ ಆಯ್ತು ರೀ ಮೇಡಮ್ ಒಂದ್ಸಲ ಕಾಲ್ ಮಾಡಿ ಆಯ್ತು ಹೊಲಿತರ ಬಗ್ಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ ಬರ್ರಿ ಅಂತೇಳಿ. ಆಯ್ತು ರೀ ಬರ್ತೀವಿ ಅಂತೇಳಿ ಕ್ಲಾಸಿಗೆ ಬಂದು ಕೂಡಲೇ ಮೇಡಮ್